ಹಾಯ್ ಎವ್ರಿವನ್, ದಿಸ್ ಇಸ್ ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಆ್ಯನಿವರ್ಸರಿ, ಸೊ ನಾವು ಒಂದು ಪಿಕ್ನಿಕ್ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ನೋಡೋಣ. ನಾನು ರೆಡಿಯಾಗಿದ್ದೀನಿ, ಬೇಗ ರೆಡಿ ಆಗಿದ್ದೀನಿ. 12 o'clock ಅಲ್ಲಿರಬೇಕು. 12 to 4 ಸ್ಲಾಟ್ ಇದೆ, ಸೊ ಲಂಚ್ಗೆ. ಸೊ ಕಮ್ ಲೆಟ್ಸ್ ಗೋ. ಸೊ ಇವತ್ತು ನನ್ನ ಫಸ್ಟ್ ಆ್ಯನಿವರ್ಸರಿ. ಅಂದರೆ ನಮಗೆ 2 ಸಲ ಮದುವೆ ಆಗಿತ್ತು, ಒಂದು ಹಿಂದೂ ಕಲ್ಚರಲ್ಲಿ ಮತ್ತು ಇನ್ನೊಂದು ಸಿಖ್ ಕಲ್ಚರಲ್ಲಿ. ಸೊ ದ ಫಸ್ಟ್ ಆ್ಯನಿವರ್ಸರಿ ಈಸ್ ಆನ್ 25th January. ಸೊ ಅದು ಇವತ್ತು. ಸೊ ನಮ್ಮ ಮದುವೆ ಆಗಿ 6 years ಕಂಪ್ಲೀಟ್ ಆಗಿದೆ. ಬಟ್ ನಾವು ಒಬ್ರನ್ನೊಬ್ರನ್ನ ಮೀಟ್ ಆಗಿ ಆಲ್ಮೋಸ್ಟ್ 8 years ಆಗಿದೆ. ಸೊ ನಾವು ಎವ್ರಿ ಆ್ಯನಿವರ್ಸರಿ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ. ಬಟ್ ದಿಸ್ ಟೈಮ್ ಸ್ವಲ್ಪ ಹೆಲ್ತ್ ಎಲ್ಲ ಚೆನ್ನಾಗಿಲ್ಲ ಅಂತ ಪೋಸ್ಟ್ಪೋನ್ ಮಾಡಿದ್ದೀವಿ. ಸೊ ಮೋಸ್ಟ್ಲಿ ಆಫ್ಟರ್ 10-15 days ಹೋಗ್ತೀವಿ. ಸೊ ನಾವಿಲ್ಲಿ ತೋಟ ಅನ್ನೋ ಫಾರ್ಮಿಗೆ ಬುಕ್ ಮಾಡಿದ್ವಿ ಲಂಚ್. ಸೊ ಇವರು ಹೋಸ್ಟ್ ಮಾಡ್ತಾರೆ. 60 acres ಲ್ಯಾಂಡ್ ಇದೆ ಅವ್ರ ಹತ್ರ. ಆ್ಯಂಡ್ ಫಾರ್ಮಿಂಗ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕೆಲವು ಕಡೆ ಅವರು ಪಿಕ್ನಿಕ್ಸ್ ಥರ ಲಂಚ್, ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಹೋಸ್ಟ್ ಮಾಡ್ತಾರೆ. ಸೊ ನಾವಿಲ್ಲಿ ಪ್ರಾಪರ್ಟಿ ರೀಚ್ ಆದ್ವಿ. ಸೊ ರಿಫ್ರೆಶ್ಮೆಂಟ್ಸ್ ಮತ್ತು ವಾಶ್ರೂಮ್ ಎಲ್ಲ ಯೂಸ್ ಮಾಡಾದಮೇಲೆ ಅವರು ನಮ್ಮನ್ನ ಪ್ರಾಪರ್ಟಿ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಇಷ್ಟು ಚೆನ್ನಾಗಿದೆ, ಪೀಸ್ಫುಲ್. ಸಿಟಿಯಿಂದ ತುಂಬ ಸ್ವಲ್ಪ ದೂರ, 1.5 hours ಜರ್ನಿ ಇದೆ. ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿತ್ತು. ಸುತ್ತಮುತ್ತ ನಿಮಗೆ ಮರಗಳೇ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಮದುವೆ ಆಗಿ 6 year ಆಯಿತು ಅಂತ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಗೊತ್ತೇ ಆಗ್ತಾಯಿಲ್ಲ 6 years ಕಂಪ್ಲೀಟ್ ಆಯಿತು ಅಂತ. ಈಗ ತಾನೇ ಮದುವೆ ಆಗಿದೆ, ಈಗ ತಾನೇ ರಿಲೇಷನ್ಶಿಪ್ಪಲ್ಲಿದ್ವಿ ಅಂತ ಅನಿಸುತ್ತೆ. ಬಟ್ ಇಟ್ ಹ್ಯಾಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಆಫ್ 6 years. ಆ್ಯಂಡ್ ನಾವು ನಮ್ಮ ಜೊತೆಗೆ ನಮ್ಮ ಮಗು ಆದ್ಯ ಬೇರೆ ಇದ್ದಾಳೆ. ಸೊ ಇನ್ನೂ ಸ್ಪೆಷಲ್. ಸೊ ನಾನು ಇದು ಪಿಕ್ನಿಕ್ ಲಂಚ್ನ ಬುಕ್ ಮಾಡಿದ್ದೆ. ಸೊ ತೋಟ ಫಾರ್ಮಲ್ಲಿ ಅಲ್ವಾ. ಸೊ ಅಲ್ಲಿ ಸೆಟಪ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ಪಾರ್ಕಿಂಗ್ ಮಾಡಿ ಒಂದು 1-2 minutes ವಾಕ್ ಅಷ್ಟೇ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಸುತ್ತಮುತ್ತ ಮ್ಯಾಂಗೋ ಟ್ರೀಸ್ ಹಾಕಿದ್ದಾರೆ. ಸೊ ಮ್ಯಾಂಗೋ ಐ ಥಿಂಕ್ ಹಾರ್ವೆಸ್ಟಿಂಗ್ ಟೈಮ್ ಸಮ್ಮರಲ್ಲಿ ಬರುತ್ತೆ ಅನಿಸುತ್ತೆ. ಈಗ ಹೂ ಬಿಟ್ಟಿತ್ತು. ಆ್ಯಂಡ್ ನಾನು ಲೊಕೇಶನ್ಗೆ ರೀಚ್ ಆದ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫ್ಲವರ್ಸ್ ಮತ್ತು ಕ್ಯಾಂಡಲ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಟ್ಟಿದ್ರು. ಬೋರ್ಡಲ್ಲಿ ಬರೆದಿದ್ರು 6 years ಡೌನ್ ಫಾರ್ ಎವರ್ ಟು ಗೋ ಅಂತ. ನೋಡಿ ತುಂಬಾ ಸ್ಪೆಷಲ್ ಫೀಲ್ ಆಯಿತು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಸೆಟಪ್, ಸೋ ಬ್ಯೂಟಿಫುಲಿ ಡನ್. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಈ ಲೊಕೇಶನ್ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೋಬೋದು. ಸೊ ನೀವು ನಿಮ್ಮ ಸ್ಪೆಷಲ್ ಡೇಗೆ ಬುಕ್ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಫ್ರೆಶ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ರು. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕೊಟ್ಟಿದ್ದರು. ಸೊ ನೀವು ಮ್ಯೂಸಿಕ್ ಹಾಕ್ತಾ ಆ್ಯಂಡ್ ಅವ್ರು ನಿಮಗೆ ತುಂಬಾ ಪ್ರೈವೇಟ್ ಸ್ಪೇಸ್ ಕೊಡ್ತಾರೆ. ಸೊ ಇಟ್ ಈಸ್ ಜಸ್ಟ್ ನೀವು. ಸೊ ನೀವು ಯಾರೆಲ್ಲ ಬರ್ತೀರಿ ಅವರೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಅವ್ರು ನಿಮಗೆ ಏನಾದರೂ ಸ್ನ್ಯಾಕ್ಸ್ ಮತ್ತು ಲಂಚ್ ಅಲ್ಲ ಏನಾದರೂ ತರಬೇಕಂದ್ರೆ ಮಾತ್ರ ಬರ್ತಾರೆ. ಇಲ್ಲಾಂದರೆ ಇಟ್ ಈಸ್ ಓನ್ಲಿ ಯು. ಸುತ್ತಮುತ್ತ ಯಾರೂ ಇಲ್ಲ, ಫುಲ್ ಪೀಸ್ಫುಲ್. ಆ್ಯಂಡ್ ನೀವಿಬ್ಬರೇ ಅಥವಾ ನೀವು ಎಷ್ಟು ಜನ ಹೋಗಿರ್ತೀರ ನೀವು ಅಷ್ಟೇ ಇರ್ತೀರ. ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ಬೋದು. ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ತಿನ್ನಿ, ಅಥವಾ ನೀವು ಫಾರ್ಮ್ ವಾಕ್ ಬೇರೆ ಮಾಡ್ಬೋದು ಚೆನ್ನಾಗಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತಂದರೆ ನಾವು ಸ್ವಲ್ಪ ಬಂದುಬಿಟ್ಟು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ, ಸ್ವಲ್ಪ ಫ್ರೂಟ್ಸ್ ತಿಂತಾಯಿದ್ವಿ. ಮತ್ತು ನಮ್ಮ ಸ್ಟಾರ್ಟರ್ಸ್ ಎಲ್ಲ ಅವ್ರಿಗೆ ನಾವು ಹೇಳಿದ್ವಿ ಸ್ವಲ್ಪ ಹೊತ್ತಾದಮೇಲೆ ತನ್ನಿ ಅಂತ. ಸೊ ಅಷ್ಟವರೆಗೆ ನಾವು ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಪೀಸ್ಫುಲ್ ಟೈಮ್. ಯಾಕಂದರೆ ಸಿಟಿಯಿಂದ ಹೊರಗಡೆ ನಿಮಗೆ ಈ ಥರ ಸ್ಪೇಸ್ ಸಿಗೋಲ್ಲ. ಸೊ ನಮ್ಮ ಸ್ಟಾರ್ಟರ್ಸ್ ಬಂದು ಚಿಕನ್ ಮತ್ತು ನಾವು ಪೋರ್ಕ್ ಆರ್ಡರ್ ಮಾಡಿದ್ವಿ. ಸೊ ಸ್ಟಾರ್ಟರ್ಸ್ ತಿಂದ್ವಿ. ಆ್ಯಂಡ್ ಸ್ಟಾರ್ಟರ್ಸ್ ಆದಮೇಲೆ ಮೇನ್ ಕೋರ್ಸ್ಗೆ ನಾವು ಪಾಸ್ತಾ, ಚಿಕನ್ ಮತ್ತು ರೋಟಿ ಮಾಡಿದ್ವಿ. ಆ್ಯಂಡ್ ಈವನ್ ಡೆಸರ್ಟ್ ಬೇರೆ ಇತ್ತು, ನಾನು ಶೂಟ್ ಮಾಡೋಕ್ಕೆ ಮರ್ತೋಯ್ತು. ಬಟ್ ಇಟ್ ವಾಸ್ ಅ